Hi everyone, this is Babu KA, Assistant Professor, Department of Commerce, Government First Grade College for Women, Davangere, Karnataka State. In this particular video, I am going to explain the basic concepts of human resource accounting. Let us start with the meaning of human resource accounting. As it is mentioning here that it is a process of identifying and measuring data about human resources and communicating this information to various interested parties. Like in any other accounting main objective is to identify the transactions, record them in a systematic manner in various books of accounts, and provide information to various interested parties. Even this human resource accounting, this accounting also measures and identifies the data related to only human resource. ಇಲ್ಲಿ ಬೇರೆ ಅಕೌಂಟಿಂಗ್ಗಳಲ್ಲಿ ಹೇಗೆ ವ್ಯವಹಾರದ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಗುರುತಿಸಿ ಅವುಗಳನ್ನು ರೆಕಾರ್ಡ್ ಮಾಡಿ ಉಪಯುಕ್ತವಾದಂಥ ಮಾಹಿತಿಗಳನ್ನು ಬೇರೆ ಬೇರೆ ಪಾರ್ಟಿಗಳಿಗೆ ಅಂದರೆ ಆರ್ಗನೈಸೇಷನ್ಗಳಿಗೆ ವ್ಯಕ್ತಿಗಳಿಗೆ ಒದಗಿಸುವಂಥ ಕೆಲಸವನ್ನು ಅಕೌಂಟಿಂಗ್ ಹೇಗೆ ಮಾಡುತ್ತೋ ಒಂದು ಸಂಸ್ಥೆ ಸಂಬಂಧಪಟ್ಟಂತೆ, ಅದೇ ರೀತಿ ಒಂದು ಸಂಸ್ಥೆ ಸಂಬಂಧಪಟ್ಟಂತೆ ಸಂಸ್ಥೆಯಲ್ಲಿರುವಂಥ ಮಾನವ ಸಂಪನ್ಮೂಲಗಳ ಕುರಿತಾದಂತಹ ಮಾಹಿತಿಯನ್ನು ಅವುಗಳನ್ನು ಗುರುತಿಸಿ ಆ ಮಾನವ ಸಂಪನ್ಮೂಲಗಳ ಮೌಲ್ಯವನ್ನು ಮೆಜರ್ ಮಾಡಿ ಆ ಡೇಟಾವನ್ನು ಸಂಬಂಧಪಟ್ಟಂಥ ವ್ಯಕ್ತಿಗಳಿಗೆ ಅಥವಾ ಸಂಸ್ಥೆಗಳಿಗೆ ಒದಗಿಸುವಂಥ ಒಂದು ಅಕೌಂಟಿಂಗನ್ನು ಏನು ಕಂಪನಿ ಅಡಾಪ್ಟ್ ಮಾಡ್ಕೊಳ್ತಾವೋ ಅವುಗಳಿಗೆ ನಾವು ಹೇಳ್ತೀವಿ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್. ಅಂದರೆ ಈ ಅಕೌಂಟಿಂಗ್ ಮೇನ್ಲಿ ಹ್ಯೂಮನ್ ರಿಸೋರ್ಸ್ ಸಂಬಂಧಪಟ್ಟಿದ್ದು, ಬರೀ ಮಾನವ ಸಂಪನ್ಮೂಲಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಮಾತ್ರ ಒದಗಿಸುವಂಥ ಒಂದು ಅಕೌಂಟಿಂಗ್ಗೆ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಆಗಿದೆ. ಆರ್ ಇನ್ ಅದರ್ ವರ್ಡ್ಸ್, ಇಟ್ ಈಸ್ ದ ಪ್ರೋಸೆಸ್ ಆಫ್ ಡೆವಲಪಿಂಗ್ ಫೈನಾನ್ಷಿಯಲ್ ಅಸೆಸ್ಮೆಂಟ್ಸ್ ಫಾರ್ ಪೀಪಲ್ ವಿತಿನ್ ಆರ್ಗನೈಸೇಷನ್ ಆ್ಯಂಡ್ ಸೊಸೈಟಿ. ಅಂದರೆ ಒಂದು ಸಮಾಜದಲ್ಲಿ ಅಥವಾ ಒಂದು ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುವಂತಹ ಎಂಪ್ಲಾಯ್ಗಳ ವ್ಯಾಲ್ಯೂನ ಫಿಕ್ಸ್ ಮಾಡೋದು, ಅವುಗಳಿಗೆ ಹಣಕಾಸಿನ ಮೌಲ್ಯವನ್ನು ನಿರ್ಧರಿಸುವಂಥ ಕೆಲಸ ಏನು ಮಾಡ್ತಾರಲ್ಲ, ಅಸೆಸ್ಮೆಂಟ್ ಮಾಡುವಂಥ ಒಂದು ಕೆಲಸ ಏನು ಮಾಡ್ತಾರೋ ದಟ್ ಈಸ್ ಕಾಲ್ಡ್ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್. ಬರೀ ಅಸೆಸ್ಮೆಂಟ್ ಮಾಡೋದು ಅಷ್ಟೇ ಕೆಲಸ ಅಲ್ಲ, ಕಾಲಕ್ಕೆ ಆ ಆಸ್ತಿಗಳಲ್ಲಿ ಅಂದರೆ ಈ ಮಾನವ ಸಂಪನ್ಮೂಲ ಅನ್ನೋ ಆಸ್ತಿಯ ಮೌಲ್ಯದಲ್ಲಿ ಏನು ಬದಲಾವಣೆಗಳಾಗ್ತಾ ಹೋಗ್ತದೋ ಅವುಗಳನ್ನು ಮಾನಿಟರ್ ಮಾಡುವಂಥ ಕೆಲಸನೂ ಕೂಡ ಈ ಅಕೌಂಟಿಂಗ್ ಮಾಡ್ತಾ ಹೋಗ್ತದೆ. ಇಟ್ ಡೀಲ್ಸ್ ವಿತ್ ಇನ್ವೆಸ್ಟ್ಮೆಂಟ್ಸ್ ಇನ್ ಪೀಪಲ್ ಆ್ಯಂಡ್ ವಿತ್ ಎಕನಾಮಿಕ್ ರಿಸಲ್ಟ್ಸ್ ಆಫ್ ದೋಸ್ ಇನ್ವೆಸ್ಟ್ಮೆಂಟ್ಸ್. ಈ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಅನ್ನೋ ಡಿಪಾರ್ಟ್ಮೆಂಟ್ ಯಾವುದ್ರ ಬಗ್ಗೆ ಇದು ವ್ಯವಹರಿಸುತ್ತೆ ಅಂದರೆ, ಈ ಮಾನವ ಸಂಪನ್ಮೂಲದ ಮೇಲೆ ನಾವು ಎಷ್ಟು ಹಣವನ್ನು ಹೂಡಿಕೆ ಮಾಡ್ತೀವಿ ಮತ್ತು ಆ ಮಾನವ ಸಂಪನ್ಮೂಲದಿಂದ ಬರುವಂಥ ಫಲಿತಾಂಶ ಏನು, ಆ ಹೂಡಿಕೆಯಿಂದ ನಮಗೆ ಸಿಗುವಂಥ ನಮ್ಮ ಸಂಸ್ಥೆಗೆ ಬರುವಂಥ ಫಲಿತಾಂಶ ಎಷ್ಟು ಅಥವಾ ಏನು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡೋದೇ ಈ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗಿನ ಮುಖ್ಯ ಕಾರ್ಯ ಆಗಿರುತ್ತೆ. ಹಾಗಾದರೆ ಈ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗಿನ ಉದ್ದೇಶಗಳೇನು, ಯಾಕೆ ಒಂದು ಸಂಸ್ಥೆ ಈ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಅನ್ನೋ ಸಿಸ್ಟಮನ್ನು ಅಡಾಪ್ಟ್ ಮಾಡ್ಕೋಬೇಕು, ಯಾವ ಉದ್ದೇಶಗಳನ್ನ ಇಟ್ಕೊಂಡು ಮಾಡಬೇಕು ಅನ್ನೋದಾದರೆ, these are the objectives of human resource accounting. Important objectives. I have not taken all the objectives elaborately. Only few important objectives I have identified here. The first and foremost objective is providing cost value information about acquiring, developing, allocating and maintaining human resources. ಅಂದರೆ ಒಂದು ಸಂಸ್ಥೆ ತನ್ನಲ್ಲಿರುವಂಥ ಹ್ಯೂಮನ್ ರಿಸೋರ್ಸಸ್ಗಳನ್ನು ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ, ಅಂದರೆ ರಿಕ್ರೂಟ್ ಮಾಡೋದಕ್ಕೆ ಅಥವಾ ಸೆಲೆಕ್ಷನ್ ಮಾಡ್ಕೊಳ್ಳೋದಕ್ಕೆ, ಅವ್ರಗಳಿಗೆ ಟ್ರೈನಿಂಗ್ ಅಥವಾ ಡೆವಲಪ್ಮೆಂಟ್ ಮಾಡೋದಕ್ಕೆ, ಅಲೋಕೇಶನ್ ಮಾಡೋದಕ್ಕೆ, ಅವ್ರುಗಳನ್ನ ಸಂಸ್ಥೆಯಲ್ಲಿ ಮೇಂಟೈನ್ ಮಾಡೋದಕ್ಕೋಸ್ಕರ ಏನು ಖರ್ಚುಗಳನ್ನು ಕಂಪನಿ ಮಾಡುತ್ತೋ ಆ ಕಂಪನಿಯ ಆ ಖರ್ಚಿನ ಮಾಹಿತಿಯನ್ನು ಒದಗಿಸೋದೇ ಈ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ನ ಮೇನ್ ಆಬ್ಜೆಕ್ಟಿವ್. ಅಂದರೆ ಪ್ರೊವೈಡಿಂಗ್ ಇನ್ಫಾರ್ಮೇಷನ್ ಆರ್ ಕಾಸ್ಟ್ ಇನ್ಫಾರ್ಮೇಷನ್, ಅದು ಬರೀ ಇನ್ಫಾರ್ಮೇಷನ್ ಅಲ್ಲ, ಖರ್ಚಿನ ಬಗ್ಗೆ ಮಾಹಿತಿಯನ್ನು ಒದಗಿಸೋದು. ಯಾವುದರ ಖರ್ಚಿನ ಬಗ್ಗೆ ಮಾಹಿತಿ, ಅವ್ರುಗಳನ್ನ ನೇಮಕ ಮಾಡ್ಕೊಳ್ಳೋಕ್ಕಾಗಿರೋ ಖರ್ಚು, ಅವ್ರುಗಳನ್ನ ಡೆವಲಪ್ಮೆಂಟ್ ಮಾಡೋದಕ್ಕಾಗಿರೋ ಖರ್ಚು, ಅವ್ರುಗಳನ್ನ ಮೇಂಟೈನ್ ಮಾಡೋದಕ್ಕೆ ಏನು ಖರ್ಚಾಗಿದೆ ಒಂದು ಸಂಸ್ಥೆಗೆ, ಆ ಖರ್ಚಿನ ಮಾಹಿತಿಯನ್ನು ಸಂಬಂಧಪಟ್ಟಂಥ ವ್ಯಕ್ತಿಗಳಿಗೆ ಅಥವಾ ಸಂಸ್ಥೆಗಳಿಗೆ ಒದಗಿಸೋದಕ್ಕೆ ಏನು ಅಕೌಂಟಿಂಗ್ ನಾವು ಇಟ್ಕೊಂಡಿದ್ದೀವೋ ಅದೇ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಆಗಿದೆ. ಅದೇ ಈ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ನ ಮೇನ್ ಆಬ್ಜೆಕ್ಟಿವ್. ಸೆಕೆಂಡ್ ಆಬ್ಜೆಕ್ಟಿವ್ ಇಸ್ ಎನಬ್ಲಿಂಗ್ ಮ್ಯಾನೇಜ್ಮೆಂಟ್ ಟು ಮಾನಿಟರ್ ದ ಯೂಸ್ ಆಫ್ ಹ್ಯೂಮನ್ ರಿಸೋರ್ಸಸ್. ಸರಿಯಾದ ರೀತಿಯಲ್ಲಿ ಹ್ಯೂಮನ್ ರಿಸೋರ್ಸನ್ನು ಆರ್ಗನೈಸೇಷನಲ್ಲಿ ಬಳಕೆ ಮಾಡಿಕೊಳ್ಳೋದಕ್ಕೆ ಒಂದು ಮ್ಯಾನೇಜ್ಮೆಂಟಿಗೆ ಸಹಾಯ ಮಾಡೋದೇ ಈ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗಿನ ಮೇನ್ ಆಬ್ಜೆಕ್ಟಿವ್. ದ ಥರ್ಡ್ ಆಬ್ಜೆಕ್ಟಿವ್ ಇಸ್ ಫೈಂಡಿಂಗ್ ಡಿಪ್ರಿಸಿಯೇಷನ್ ಆರ್ ಅಪ್ರಿಸಿಯೇಷನ್ ಅಮಾಂಗ್ ಹ್ಯೂಮನ್ ರಿಸೋರ್ಸಸ್. ಈ ಹ್ಯೂಮನ್ ರಿಸೋರ್ಸಸ್ ಆರ್ಗನೈಸೇಷನ್ ಏನು ಕೆಲಸ ಮಾಡ್ತಿದೆಯೋ ಅಥವಾ ಮಾನವ ಸಂಪನ್ಮೂಲ ಅಂತ ಏನು ಬಳಕೆ ಮಾಡ್ಕೊಳ್ತಿದ್ವಿ ಎಂಪ್ಲಾಯಿಗಳ ರೂಪದಲ್ಲಿ ಕಂಪನಿಗಳಲ್ಲಿ, ಅವರುಗಳ ಮೌಲ್ಯದಲ್ಲಿ ಆಗುವಂಥ ಇಳಿಕೆ ಅಥವಾ ಏರಿಕೆಗಳನ್ನು, ಡಿಪ್ರಿಸಿಯೇಷನ್ ಆರ್ ಅಪ್ರಿಸಿಯೇಷನ್ಗಳನ್ನು ಪತ್ತೆ ಹಚ್ಚೋಕ್ಕೆ ಸಾಧ್ಯ ಆಗೋದು ಯಾವಾಗ ಅಂದರೆ ಓನ್ಲಿ ವೆನ್ ದೇರ್ ಇಸ್ ಅಕೌಂಟಿಂಗ್ ಸಿಸ್ಟಮ್. ಒಂದು ಅಕೌಂಟಿಂಗ್ ಪದ್ಧತಿ ಇದ್ದಾಗ ಮಾತ್ರ ಅವುಗಳಿಗೆ ಡಿಪ್ರಿಸಿಯೇಷನ್ ಅಥವಾ ಅಪ್ರಿಸಿಯೇಷನ್ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗಿನ ಮತ್ತೊಂದು ಆಬ್ಜೆಕ್ಟಿವ್ ಏನು ಅಂದರೆ, ಒಂದು ಸಂಸ್ಥೆಯಲ್ಲಿರುವಂಥ ಹ್ಯೂಮನ್ ರಿಸೋರ್ಸ್ಗಳ ಡಿಪ್ರಿಸಿಯೇಷನ್ ಅಥವಾ ಅಪ್ರಿಸಿಯೇಷನನ್ನು ಫೈಂಡ್ ಔಟ್ ಮಾಡೋದು ಅಂತ. ಸೊ ನೆಕ್ಸ್ಟ್ ಆಬ್ಜೆಕ್ಟಿವ್ ಈಸ್ The fourth objective is assisting in developing effective management practices. ಅಂದರೆ ಒಂದು ತುಂಬ ಉಪಯುಕ್ತವಾದಂಥ ಒಂದು ಮ್ಯಾನೇಜ್ಮೆಂಟ್ ಪದ್ಧತಿಯನ್ನು ಜಾರಿ ತರೋದಕ್ಕೆ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಕೂಡ ಒಂದು ಸಹಾಯ ಆಗುತ್ತೆ ಅನ್ನೋದೇ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗಿನ ಒಂದು ಮುಖ್ಯ ಉದ್ದೇಶ. ಇನ್ಕ್ರೀಸಿಂಗ್ ಮ್ಯಾನೇಜರಿಯಲ್ ಅವೇರ್ನೆಸ್
ಆಫ್ ದ ವ್ಯಾಲ್ಯೂ ಆಫ್ ಹ್ಯೂಮನ್ ರಿಸೋರ್ಸಸ್. ಅಂದರೆ ಒಂದು ಸಂಸ್ಥೆಯ ಮ್ಯಾನೇಜ್ಮೆಂಟ್ಗಳಿಗೆ ಸಂಸ್ಥೆಯಲ್ಲಿರುವಂಥ ಹ್ಯೂಮನ್ ರಿಸೋರ್ಸ್ಗಳ ವ್ಯಾಲ್ಯೂಗಳ ಬಗ್ಗೆ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋದು ಅಥವಾ ಇನ್ಕ್ರೀಸ್ ಮಾಡೋದೇ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗಿನ ಮುಖ್ಯ ಉದ್ದೇಶ. ಯಾವಾಗ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಸಿಸ್ಟಮ್ ಕಂಪನಿಯಲ್ಲಿ ಬರುತ್ತೋ ಅಥವಾ ಒಂದು ಸಂಸ್ಥೆಯಲ್ಲಿ ಬರುತ್ತೋ ಆಗ ಮಾತ್ರ ನಮಗೆ ಒಂದು ಸಂಸ್ಥೆಯಲ್ಲಿರೋ ಮ್ಯಾನೇಜ್ಮೆಂಟ್ಗಳಿಗೆ ಆ ಸಂಸ್ಥೆಯ ಹ್ಯೂಮನ್ ರಿಸೋರ್ಸ್ಗಳ ವ್ಯಾಲ್ಯೂ ಏನು ಅನ್ನೋದ್ರ ಬಗ್ಗೆ ಅರಿವು ಉಂಟಾಗುತ್ತೆ. ಅಲ್ಲಿವರೆಗೂ ಅರಿವು ಉಂಟಾಗೋದಿಲ್ಲ ಅಥವಾ ಅರಿವನ್ನು ಹೆಚ್ಚು ಮಾಡೋದಕ್ಕೆ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಅನ್ನೋದು ಮುಖ್ಯ ಆಗಿರುತ್ತೆ. ಅದು ಅದರ ಉದ್ದೇಶ. ಫಾರ್ ಬೆಟರ್ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್, ವೆನ್ ದೇರ್ ಇಸ್ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಸಿಸ್ಟಮ್ ಅವೈಲಬಲ್ ಇನ್ ದಿ ಆರ್ಗನೈಸೇಷನ್, it accurately calculates the cost of maintaining human resource in the organization. When a company needs additional employees in the future time for planning the future employees of the organization, this accounting definitely helps an organization. ಆ ದೃಷ್ಟಿಯಲ್ಲಿ ನೋಡೋದಾದ್ರೆ ಒಂದು ಸಂಸ್ಥೆ ತನ್ನಲ್ಲಿರುವಂಥ ಮಾನವ ಸಂಪನ್ಮೂಲಗಳ ಬಗ್ಗೆ ಏನಾದರೂ ಯೋಜನೆಯನ್ನು ತಯಾರು ಮಾಡಬೇಕು ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಅನ್ನೋದಾದರೆ ಈ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಅನ್ನೋದು ಸೂಕ್ತವಾದಂತಹ ಮಾಹಿತಿಯನ್ನು ಒದಗಿಸೋದ್ರ ಮೂಲಕ ಕಂಪನಿ ಮೇಲಧಿಕಾರಿಗಳಿಗೆ ಹ್ಯೂಮನ್ ರಿಸೋರ್ಸ್ ಸಂಬಂಧಪಟ್ಟಂಥ ಪ್ಲಾನನ್ನು ತಯಾರು ಮಾಡೋದಕ್ಕೆ ಸಹಾಯ ಮಾಡುತ್ತದೆ. ಮಾಡೋದೇ ಈ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗಿನ ಮೇನ್ ಆಬ್ಜೆಕ್ಟಿವ್. ಫಾರ್ ಬೆಟರ್ ಡಿಸಿಷನ್ಸ್ ಅಬೌಟ್ ಪೀಪಲ್ ಬೇಸ್ಡ್ ಆನ್ ಇಂಪ್ರೂವ್ಡ್ ಇನ್ಫಾರ್ಮೇಷನ್ ಸಿಸ್ಟಮ್, ಈ ರೀತಿಯಾದ ಒಂದು ಇಂಪ್ರೂವ್ಡ್ ಇನ್ಫಾರ್ಮೇಷನ್ ಸಿಸ್ಟಮ್ ಇರೋದ್ರಿಂದ ಒಂದು ಒಳ್ಳೆಯ ನಿರ್ಧಾರಗಳನ್ನು ಕಂಪನಿಗಳಲ್ಲಿ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ಒಳ್ಳೆಯ ನಿರ್ಧಾರಗಳನ್ನು ಕೈಗೊಳ್ಳಿ ಕಂಪನಿಗಳಲ್ಲಿ ಅನ್ನೋದೇ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗಿನ ಮೇನ್ ಆಬ್ಜೆಕ್ಟಿವ್. ಅಸಿಸ್ಟಿಂಗ್ ಇನ್ ಎಫೆಕ್ಟಿವ್ ಯುಟಿಲೈಸೇಷನ್ ಆಫ್ ಮ್ಯಾನ್ ಪವರ್, ವೆನ್ ದೇರ್ ಇಸ್ ಅನ್ ಅಕೌಂಟಿಂಗ್, ಯಾವುದೇ ಒಂದು ಅಕೌಂಟಿಂಗ್ ಇದೆ ಅಂತ ಅಂದಾಗ, ಲೆಕ್ಕ ಇದೆ ಅಂತ ಅಂದಾಗ ಮಾತ್ರ ನಾವು ಯಾವುದೇ ಒಂದು ರಿಸೋರ್ಸನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ತೀವಿ. ಅದೇ ರೀತಿಯಲ್ಲಿ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಅನ್ನೋ ಸಿಸ್ಟಮ್ ಕಂಪನಿಯಲ್ಲಿ ಬಂದಿದ್ದೆ ಆದರೆ, ಒಂದು ಆರ್ಗನೈಸೇಷನ್ ಬಂದಿದ್ದೆ ಆದರೆ, ಆಗ ಎಂಪ್ಲಾಯಿಗಳು ಅಂತ ಏನು ಕಂಪನಿಯಲ್ಲಿ ಇರ್ತಾರೋ ಹ್ಯೂಮನ್ ರಿಸೋರ್ಸ್ ಅನ್ನೋ ಹೆಸರಲ್ಲಿ ಅವ್ರುಗಳದು ಸರಿಯಾದ ರೀತಿಯ ಬಳಕೆ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಹಾಗಾದರೆ ಮುಂದೆ ನಾವು ನೋಡೋದಾದರೆ ಈ ಹ್ಯೂಮನ್ ರಿಸೋರ್ಸಸ್ಗಳನ್ನು ಯಾವ ರೀತಿ ವ್ಯಾಲ್ಯೂಯೇಷನ್ ಮಾಡಲಾಗುತ್ತೆ, ಅವರುಗಳ ಮೌಲ್ಯವನ್ನು ಹೇಗೆ ನಿರ್ಧಾರ ಮಾಡ್ತಾರೆ ಕಂಪನಿಗಳಲ್ಲಿ. ಈಗ ಇತ್ತೀಚೆಗೆ ಒಂದು ಟ್ರೆಂಡ್ ಶುರುವಾಗಿದೆ ಏನಂದರೆ, ಮೋಸ್ಟ್ ಆಫ್ ದಿ ಕಂಪನೀಸ್ ಹ್ಯಾವ್ ಸ್ಟಾರ್ಟೆಡ್ ಟ್ರೀಟಿಂಗ್ ಎಂಪ್ಲಾಯೀಸ್ ಆಸ್ ಹ್ಯೂಮನ್ ರಿಸೋರ್ಸ್, ಒನ್ ಆಫ್ ದಿ ಅಸೆಟ್ಸ್. ಅವ್ರುಗಳನ್ನು ಸಹ ಹ್ಯೂಮನ್ ರಿಸೋರ್ಸಸ್ ಅನ್ನು ಕೂಡ ಒಂದು ಅಸೆಟ್ ಆಗಿ ಟ್ರೀಟ್ ಮಾಡೋದ್ರಿಂದ ಆ ಅಸೆಟ್ ಅನ್ನು ನಾವೇನು ಮಾಡಬೇಕು, ಈಗ ಮೌಲ್ಯೀಕರಣ ಮಾಡಬೇಕು. ಹಾಗಾದರೆ ಈ ಸಂಸ್ಥೆಯಲ್ಲಿರುವಂಥ ಹ್ಯೂಮನ್ ರಿಸೋರ್ಸಸ್ ಅನ್ನು ವ್ಯಾಲ್ಯೂ ಮಾಡೋದಕ್ಕೆ ಯಾವ ಮೆಥಡ್ಗಳನ್ನು ನಾವು ಬಳಸಬಹುದು ಅನ್ನೋದಾದರೆ, ಫಸ್ಟ್ ಮೆಥಡ್ ಈಸ್ ಹಿಸ್ಟಾರಿಕಲ್ ಕಾಸ್ಟ್ ಮೆಥಡ್. ಹಿಸ್ಟಾರಿಕಲ್ ಅಂದರೆ ಹಿಂದೆ ಆಗೋಗಿರೋ ಖರ್ಚುಗಳನ್ನು, ಅಂದರೆ ಮಾನವ ಸಂಪನ್ಮೂಲಕ್ಕೆ ಸಂಬಂಧಪಟ್ಟಂತೆ ಈ ಸಂಸ್ಥೆಯಲ್ಲಿ ಈ ಹಿಂದೆ ಆಗಿರುವಂಥ ಖರ್ಚುಗಳನ್ನು ಆಧಾರವಾಗಿ ಇಟ್ಕೊಂಡು ಆ ಖರ್ಚನ್ನೇ ಸಂಸ್ಥೆಯ ಮಾನವ ಸಂಪನ್ಮೂಲದ ಮೌಲ್ಯ ಅಂತ ನಿರ್ಧಾರ ಮಾಡಬಹುದು ಈ ಮೆಥಡ್ ಅಡಿಯಲ್ಲಿ. ಅದಕ್ಕೆ ನಾವು ಹೇಳ್ತೀವಿ ಹಿಸ್ಟಾರಿಕಲ್ ಕಾಸ್ಟ್ ಮೆಥಡ್. ದಿಸ್ ಮೆಥಡ್ ಆಫ್ ಅಕೌಂಟಿಂಗ್ ವ್ಯಾಲ್ಯೂಸ್ ಹ್ಯೂಮನ್ ರಿಸೋರ್ಸಸ್ ಬೇಸ್ಡ್ ಆನ್ ದಿ ಕಾಸ್ಟ್ ಇನ್ಕರ್ಡ್ ಫಾರ್ ರಿಕ್ರೂಟಿಂಗ್, ಅಂದರೆ ಅವ್ರನ್ನ ನೇಮಕ ಮಾಡ್ಕೊಳ್ಳೋದಕ್ಕೆ, ಆಯ್ಕೆ ಮಾಡ್ಕೊಳ್ಳೋದಕ್ಕೆ, ತರಬೇತಿ ನೀಡೋದಕ್ಕೆ, ಮತ್ತು ಡೆವಲಪ್ಮೆಂಟ್ ಆಫ್ ಎಂಪ್ಲಾಯೀಸ್ ಅಂತ ಹೇಳ್ತೀವಿ, ಎಂಪ್ಲಾಯಿಗಳನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ ಆರ್ಗನೈಸೇಷನಲ್ಲಿ ಏನು ಈ ಹಿಂದೆ ಖರ್ಚುಗಳನ್ನು ಮಾಡಿದೀವೋ ಆ ಹಿಂದೆ ಆಗಿರುವಂಥ ಖರ್ಚುಗಳ ಆಧಾರದ ಮೇಲೆ, ಅದಕ್ಕೆ ಹಿಸ್ಟಾರಿಕಲ್ ಅಂತ ಕರೀತೀವಿ, ಹಿಂದೆ ಆಗೋಗಿರೋ ಖರ್ಚುಗಳ ಆಧಾರದ ಮೇಲೇ ಅಲ್ಲಿರುವಂಥ ಎಂಪ್ಲಾಯಿಗಳ ಮೌಲ್ಯವನ್ನು ನಾವು ನಿರ್ಧಾರ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಹಿಸ್ಟಾರಿಕಲ್ ಕಾಸ್ಟ್ ಮೆಥಡ್. ಹಿಂದೆ ಆಗಿರೋ ಕಾಸ್ಟಿನ ಆಧಾರದ ಮೇಲೆ ಎಂಪ್ಲಾಯಿಗಳ ಮೌಲ್ಯವನ್ನು ನಿರ್ಧಾರ ಮಾಡೋದೇ ಹಿಸ್ಟಾರಿಕಲ್ ಕಾಸ್ಟ್ ಮೆಥಡ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಹ್ಯೂಮನ್ ರಿಸೋರ್ಸಸ್. ಇನ್ನು ನೆಕ್ಸ್ಟ್ ಮೆಥಡ್ ನೋಡೋದಾದ್ರೆ, ಎರಡನೇ ಮೆಥಡ್ ಏನು ಅಂದರೆ, ಈಗ ಸೆಕೆಂಡ್ ಮೆಥಡ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಹ್ಯೂಮನ್ ರಿಸೋರ್ಸ್ ಯಾವುದು ಅಂದರೆ ರಿಪ್ಲೇಸ್ಮೆಂಟ್ ಕಾಸ್ಟ್ ಮೆಥಡ್ ಅಂತ. ಅಂದರೆ ಸದ್ಯದಲ್ಲಿ ಕಂಪನಿಯಲ್ಲಿ ಇರುವಂಥ ಎಂಪ್ಲಾಯಿಗಳನ್ನು ರೀಪ್ಲೇಸ್ ಮಾಡಿ ಹೊಸ ಎಂಪ್ಲಾಯಿಗಳಿಂದ ರೀಪ್ಲೇಸ್ ಮಾಡೋದಾದರೆ, ಅಂದರೆ ಸದ್ಯದಲ್ಲಿ ಎಂಪ್ಲಾಯಿಗಳನ್ನು ತೆಗೆದುಹಾಕಿ ಆ ಜಾಗದಲ್ಲಿ ಬೇರೆ ಎಂಪ್ಲಾಯಿಗಳನ್ನು ನೇಮಕ ಮಾಡ್ಕೊಳ್ಳೋದಕ್ಕೆ ಕಂಪನಿಗೆ ಏನಾದರೂ ಖರ್ಚುಗಳಾಗ್ತದೆ ಅನ್ನೋದಾದರೆ, ಎಷ್ಟು ಖರ್ಚಾಗ್ಬೋದು ಅನ್ನೋ ಆಧಾರದ ಮೇಲೆ ಈ ಸದ್ಯದಲ್ಲಿರೋ ಎಂಪ್ಲಾಯಿಗಳ ಮೌಲ್ಯವನ್ನು ನಾವು ನಿರ್ಧಾರ ಮಾಡಬಹುದು. ದಟ್ ಈಸ್ ಕಾಲ್ಡ್ ರೀಪ್ಲೇಸ್ಮೆಂಟ್ ಕಾಸ್ಟ್ ಮೆಥಡ್ ಅಂತ. ಅವ್ರುಗಳನ್ನ ನೇಮಕ ಮಾಡ್ಕೊಳ್ಳೋದಕ್ಕೆ, ಟ್ರೈನಿಂಗ್ ಮಾಡೋದಕ್ಕೆ, ಡೆವಲಪ್ಮೆಂಟ್ ಮಾಡೋದಕ್ಕೆ, ಅಂದರೆ ಹಳೆಯ ಎಂಪ್ಲಾಯಿಗಳ ಜಾಗದಲ್ಲಿ ಹೊಸ ಎಂಪ್ಲಾಯಿಗಳನ್ನ ನೇಮಕ ಮಾಡ್ಕೊಳ್ಳೋದಕ್ಕೆ, ಅವ್ರಿಗೆ ತರಬೇತಿ ಕೊಡೋದಕ್ಕೆ ಏನು ಖರ್ಚುಗಳಾಗುತ್ತೋ ಆ ಖರ್ಚಿನ ಆಧಾರದ ಮೇಲೆ ಈ ಸದ್ಯದಲ್ಲಿ ಕೆಲಸ ಮಾಡೋ ಎಂಪ್ಲಾಯಿಗಳ ಮೌಲ್ಯವನ್ನು ನಾವು ನಿರ್ಧಾರ ಮಾಡ್ತೀವಿ. ಆ ಮೆಥಡ್ ಯಾವುದು? ರೀಪ್ಲೇಸ್ಮೆಂಟ್ ಕಾಸ್ಟ್ ಮೆಥಡ್ ಅಂತ. ಸೊ ದ ಥರ್ಡ್ ಮೆಥಡ್ ಆಫ್ ವ್ಯಾಲ್ಯೂಯೇಷನ್ ಈಸ್ ಸ್ಟ್ಯಾಂಡರ್ಡ್ ಕಾಸ್ಟ್ ಮೆಥಡ್. ಇನ್ ದಿಸ್ ಮೆಥಡ್, ಪರ್ಟಿಕ್ಯುಲರ್ ಮೆಥಡ್, this uses standard costs involved in recruiting, training and developing of employees in an organization rather than using actual historical costs incurred for the above purposes in valuing human resources. ಅಂದ್ರೆ ಅರ್ಥ, ಈ ಮೆಥಡಲ್ಲಿ ಈ ಹಿಂದೆ ಆಗಿರೋ ಖರ್ಚುಗಳನ್ನ, ಅಂದರೆ ಎಂಪ್ಲಾಯಿಗಳ ನೇಮಕ ಮಾಡ್ಕೊಳ್ಳುವಾಗ, ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳುವಾಗ ಅಥವಾ ಟ್ರೈನಿಂಗ್ ಕೊಡುವಾಗ ಆಗಿರೋ ಖರ್ಚುಗಳನ್ನ ಆಧಾರವಾಗಿ ಇಟ್ಕೊಳ್ಳೋದು ಅಲ್ಲ. ಒಂದು ಈ ಕಂಪನಿಯಲ್ಲಿ ಬೇಕಾಗಿರೋ ಎಂಪ್ಲಾಯಿಗಳನ್ನ ನೇಮಕ ಮಾಡ್ಕೊಳ್ಳೋದಕ್ಕೆ ಅಥವಾ ಟ್ರೈನಿಂಗ್ ಕೊಡೋದಕ್ಕೆ ಏನೋ ಒಂದು ಸ್ಟ್ಯಾಂಡರ್ಡ್ ಕಾಸ್ಟ್ ಅನ್ನು ನಿರ್ಧಾರ ಮಾಡಿಕೊಂಡು, ಉದಾಹರಣೆಗೆ ಒಬ್ಬ ಎಂಪ್ಲಾಯಿ ನೇಮಕ ಮಾಡ್ಕೊಳ್ಳೋದಕ್ಕೆ, ರಿಕ್ರೂಟ್ಮೆಂಟ್ ಮಾಡೋದಕ್ಕೆ 1000 ರೂಪೀಸ್ ಖರ್ಚಾಗುತ್ತೆ, ಒಬ್ಬ ಎಂಪ್ಲಾಯಿಗೆ ಟ್ರೈನಿಂಗ್ ಕೊಡೋದಕ್ಕೆ 10,000 ರೂಪೀಸ್ ಖರ್ಚಾಗುತ್ತೆ. ಈ ರೀತಿಯಾದ ಸ್ಟ್ಯಾಂಡರ್ಡ್ಗಳನ್ನ ನಿರ್ಧಾರ ಮಾಡಿಕೊಂಡು ಅದನ್ನು ನಂಬರ್ ಆಫ್ ಎಂಪ್ಲಾಯೀಸ್ಗಳಿಂದ ಮಲ್ಟಿಪ್ಲೈ ಮಾಡಿದರೆ ಆಗ ಒಂದು ವ್ಯಾಲ್ಯೂ ಸಿಗುತ್ತೆ. ದಟ್ ಈಸ್ ಕಾಲ್ಡ್ ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ದಟ್ ಪರ್ಟಿಕ್ಯುಲರ್ ಹ್ಯೂಮನ್ ರಿಸೋರ್ಸ್. ಅದನ್ನೇ ನಾವು ಆ ಹ್ಯೂಮನ್ ರಿಸೋರ್ಸ್ನ ವ್ಯಾಲ್ಯೂ ಅಂತ ನಿರ್ಧಾರ ಮಾಡಿಕೊಂಡು ಅದನ್ನು
ಕಂಪನಿಲಿ ನಾವು ಅಸೆಟ್ ಟ್ರೀಟ್ ಮಾಡ್ತಾ ಹೋಗ್ತೀವಿ. ದಟ್ ಈಸ್ ಕಾಲ್ಡ್ ಸ್ಟ್ಯಾಂಡರ್ಡ್ ಕಾಸ್ಟ್ ಮೆಥಡ್. ಇನ್ನು ಫೋರ್ತ್ ಮೆಥಡ್ ಯಾವುದಂದ್ರೆ ಕರೆಂಟ್ ಪರ್ಚೇಸ್ ಪವರ್ ಮೆಥಡ್ ಅಂತ ಹೇಳ್ತೀವಿ. ಅಂಡರ್ ದಿಸ್ ಮೆಥಡ್ ದ ಹಿಸ್ಟಾರಿಕಲ್ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಇನ್ ಹ್ಯೂಮನ್ ರಿಸೋರ್ಸ್ ಈಸ್ ಕನ್ವರ್ಟೆಡ್ ಇಂಟು ಕರೆಂಟ್ ಪರ್ಚೇಸಿಂಗ್ ಪವರ್ ಆಫ್ ಮನಿ. ಈ ಹಿಂದೆ ಒಂದು ಸಂಸ್ಥೆಯಲ್ಲಿರುವಂತಹ ಎಂಪ್ಲಾಯಿಗಳನ್ನು ನೇಮಕ ಮಾಡ್ಕೊಳ್ಳೋದಕ್ಕೆ ಅಥವಾ ಅವರುಗಳಿಗೆ ತರಬೇತಿ ನೀಡೋದಕ್ಕೆ ಏನು ಖರ್ಚುಗಳಾಗಿದೆಯೋ, ಹಿಸ್ಟಾರಿಕಲ್ ಕಾಸ್ಟ್ ಏನಾಗಿದೆಯೋ, ಅಥವಾ ಹ್ಯೂಮನ್ ರಿಸೋರ್ಸ್ ಮೇಲೆ ಏನು ಇನ್ವೆಸ್ಟ್ಮೆಂಟ್ ಮಾಡಿದೀವಿ ನಾವು, ಆ ಇನ್ವೆಸ್ಟ್ಮೆಂಟ್ ಮಾಡಿರೋ ಹಣದ ಕರೆಂಟ್ ಪರ್ಚೇಸಿಂಗ್ ಪವರ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಆ ಹಣದ ಇವತ್ತಿನ ಖರೀದಿಯ ಶಕ್ತಿ ಎಷ್ಟಿದೆ ಅನ್ನೋದು ನಾವು ಲೆಕ್ಕ ಹಾಕಿ ಆ ಮೌಲ್ಯವನ್ನೇ ನಾವು ಆ ಹ್ಯೂಮನ್ ರಿಸೋರ್ಸ್ಗಳ ವ್ಯಾಲ್ಯೂ ಆಗಿ ಟ್ರೀಟ್ ಮಾಡ್ತಾ ಹೋಗ್ತೀವಿ. ಅದಕ್ಕೆ ನಾವು ಹೇಳ್ತೀವಿ ಕರೆಂಟ್ ಪರ್ಚೇಸ್ ಪವರ್ ಮೆಥಡ್ ಆಫ್ ವ್ಯಾಲ್ಯೂಯಿಂಗ್ ಹ್ಯೂಮನ್ ರಿಸೋರ್ಸ್ ಅಂತ. ಉದಾಹರಣೆಗೆ, ಈ ಹಿಂದೆ ನಾವು ನಮ್ಮಲ್ಲಿ 10 ಜನ ಎಂಪ್ಲಾಯಿಗಳನ್ನು ನೇಮಕ ಮಾಡ್ಕೊಳ್ಳೋದಕ್ಕೆ 1 ಲಕ್ಷ ರೂಪಾಯಿ ಖರ್ಚಾಗಿದೆ, 1 ಲಕ್ಷ ರೂಪಾಯಿ ಖರ್ಚಾಗಿದೆ ಅನ್ನೋದಾದ್ರೆ ಆ 1 ಲಕ್ಷ ರೂಪಾಯಿಯ ಇವತ್ತಿನ ಪರ್ಚೇಸಿಂಗ್ ಪವರ್ ಎಷ್ಟಿದೆ ಅನ್ನೋದು ನಾವು ಲೆಕ್ಕ ಹಾಕೋಬೇಕು. ಆ ಆಧಾರದ ಮೇಲೆ ಎಂಪ್ಲಾಯಿಗಳ ವ್ಯಾಲ್ಯೂ ನಿರ್ಧಾರ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಕರೆಂಟ್ ಪರ್ಚೇಸ್ ಪವರ್ ಮೆಥಡ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಹ್ಯೂಮನ್ ರಿಸೋರ್ಸಸ್. ಇನ್ನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾವು ನೋಡೋದಾದ್ರೆ, ಫಿಫ್ತ್ ಮೆಥಡ್ ಏನ್ ಹೇಳುತ್ತೆ ಅಂದ್ರೆ ಆಪರ್ಚುನಿಟಿ ಕಾಸ್ಟ್ ಮೆಥಡ್ ಅಂತ. ಈ ಆಪರ್ಚುನಿಟಿ ಕಾಸ್ಟ್ ಮೆಥಡ್ ಅಲ್ಲಿ ಇನ್ ದಿಸ್ ಪರ್ಟಿಕ್ಯುಲರ್ ಮೆಥಡ್ ಹ್ಯೂಮನ್ ರಿಸೋರ್ಸ್ ಈಸ್ ವ್ಯಾಲ್ಯೂಡ್ ಬೇಸ್ಡ್ ಆನ್ ದಿ ವ್ಯಾಲ್ಯೂ ಆಫ್ ಎನ್ ಎಂಪ್ಲಾಯಿ ಇನ್ ಹಿಸ್ ಆಲ್ಟರ್ನೇಟಿವ್ ಯೂಸ್. ಅಂದ್ರೆ ಒಬ್ಬ ಎಂಪ್ಲಾಯಿಯನ್ನು ಆಲ್ಟರ್ನೇಟಿವ್ ಯೂಸ್ ಮಾಡಿದಾಗ ಏನ್ ವ್ಯಾಲ್ಯೂ ಬರುತ್ತೋ ಆ ವ್ಯಾಲ್ಯೂನ್ನೇ ಈ ಸದ್ಯದಲ್ಲಿರೋ ಎಂಪ್ಲಾಯಿಗಳ ವ್ಯಾಲ್ಯೂ ಅಂತ ನಾವು ಟ್ರೀಟ್ ಮಾಡ್ತಾ ಹೋಗ್ತೀವಿ. ಉದಾಹರಣೆಗೆ, ಸದ್ಯದಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡುವಂತ ಒಬ್ಬ ಎಂಪ್ಲಾಯಿಯನ್ನ ಬೇರೆ ಕಡೆ ಏನಾದರೂ ಬಳಕೆ ಮಾಡಿದ್ರೆ ಆ ಎಂಪ್ಲಾಯಿ ಏನ್ ವ್ಯಾಲ್ಯೂ ಆಗ್ಬಹುದು, ಅದರ ಅವನ ಮೌಲ್ಯ ಏನಾಗಬಹುದು ಅನ್ನೋದನ್ನ ನಾವು ಲೆಕ್ಕ ಹಾಕೊಂಡು ನಮ್ಮ ಸಂಸ್ಥೆಯಲ್ಲಿ ಆ ವ್ಯಕ್ತಿಯ ಮೌಲ್ಯವನ್ನು ಆ ಆಧಾರದ ಮೇಲೆ ನಿರ್ಧಾರ ಮಾಡ್ತಾ ಹೋಗ್ತೀವಿ. ದಟ್ ಈಸ್ ಕಾಲ್ಡ್ ಆಪರ್ಚುನಿಟಿ ಕಾಸ್ಟ್ ಮೆಥಡ್. ಇಫ್ ಎಂಪ್ಲಾಯಿ ಕೆನಾಟ್ ಬಿ ಆಲ್ಟರ್ನೇಟಿವ್ಲಿ ಯೂಸ್ಡ್, ಆ ವ್ಯಕ್ತಿ ಮತ್ತೊಂದು ಕೆಲಸಕ್ಕೆ ಬರೋದಿಲ್ಲ ಅಥವಾ ಮತ್ತೊಂದು ಕಾರ್ಯದಲ್ಲಿ ಅವನನ್ನು ತೊಡಸ್ಕೊಳ್ಳೋಕೆ ಆಗೋದಿಲ್ಲ ಅನ್ನೋದಾದ್ರೆ ಆ ಸಂದರ್ಭದಲ್ಲಿ ಈ ಮೆಥಡ್ ಅನ್ನ ಯೂಸ್ ಮಾಡಿ ನಾವು ವ್ಯಾಲ್ಯೂಯೇಷನ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಎಂಪ್ಲಾಯಿಗಳ ವ್ಯಾಲ್ಯೂ ನಿರ್ಧಾರ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಯಾವುದೇ ಎಂಪ್ಲಾಯಿ ಆಲ್ಟರ್ನೇಟಿವ್ ಯೂಸ್ ಆಗ್ತಾನೆ ಅನ್ನೋದಾದ್ರೆ ಆಲ್ಟರ್ನೇಟಿವ್ ಯೂಸ್ ಆಗೋ ಸಂದರ್ಭದಲ್ಲಿ ಅವ್ರಗಳ ವ್ಯಾಲ್ಯೂ ಏನಾಗುತ್ತೆ ಅನ್ನೋದನ್ನ ನಾವು ಲೆಕ್ಕ ಹಾಕೊಂಡು ನಮ್ಮ ಸಂಸ್ಥೆಯಲ್ಲೂ ಕೂಡ ಎಂಪ್ಲಾಯಿಗಳ ಮೌಲ್ಯವನ್ನು ಆ ಆಧಾರದ ಮೇಲೆ ನಿರ್ಧಾರ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಆಪರ್ಚುನಿಟಿ ಕಾಸ್ಟ್ ಮೆಥಡ್. ಇನ್ನು 6ನೇ ಮೆಥಡ್ ಯಾವುದು ಅಂದ್ರೆ ಎಕನಾಮಿಕ್ ವ್ಯಾಲ್ಯೂ ಮೆಥಡ್ ಅಂತ. The present value of a portion of the firm's future earnings attributable to the human resources will be used as the value of human resources. ಅಂದ್ರೆ the present value of portion of firm's future earnings ಅಂದ್ರೆ ಭವಿಷ್ಯದಲ್ಲಿ ಒಂದು ಸಂಸ್ಥೆ ಗಳಿಸುವಂತಹ ಆದಾಯದಲ್ಲಿ ಈ ಎಂಪ್ಲಾಯಿಗಳ ಪಾಲೇನಿದೆಯೋ ಅದರ ಆಧಾರದ ಮೇಲೆ ಎಂಪ್ಲಾಯಿಗಳ ವ್ಯಾಲ್ಯೂ ನಿರ್ಧಾರ ಮಾಡೋದೇ ಎಕನಾಮಿಕ್ ವ್ಯಾಲ್ಯೂ ಮೆಥಡ್ ಅಂತ ಕರಿತೀವಿ. ಇವಿಷ್ಟು ಇಂಪಾರ್ಟೆಂಟ್ ಮೆಥಡ್ಸ್ ಇನ್ ವ್ಯಾಲ್ಯೂಯೇಷನ್ ಆಫ್ ಹ್ಯೂಮನ್ ರಿಸೋರ್ಸ್ ಇನ್ ಅನ್ ಆರ್ಗನೈಸೇಷನ್. ಹಾಗಾದ್ರೆ ಈ ರೀತಿಯಾದ ಹ್ಯೂಮನ್ ರಿಸೋರ್ಸ್ ಅನ್ನೋ ಒಂದು ಅಕೌಂಟಿಂಗ್ ಪದ್ಧತಿಯನ್ನ ಯಾವುದೇ ಒಂದು ಸಂಸ್ಥೆ ಅಳವಡಿಸ್ಕೊಳ್ಳೋದ್ರಿಂದ ಆಗುವಂತ ಅಡ್ವಾಂಟೇಜಸ್ ಏನು ಅಂತ. ವಾಟ್ ಆರ್ ದಿ ಯೂಸಸ್ ಆಫ್ ಅಡಾಪ್ಟಿಂಗ್ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಇನ್ ಎನಿ ಆರ್ಗನೈಸೇಷನ್? ದ ಫಸ್ಟ್ ಅಡ್ವಾಂಟೇಜ್ ಇಸ್ ಇಟ್ ಡಿಸ್ಕ್ಲೋಸಸ್ ದ ವ್ಯಾಲ್ಯೂ ಆಫ್ ಹ್ಯೂಮನ್ ರಿಸೋರ್ಸಸ್ ವಿಚ್ ಹೆಲ್ಪ್ಸ್ ಇನ್ ಪ್ರಾಪರ್ ಕ್ಯಾಲ್ಕುಲೇಷನ್ ಆಫ್ ರಿಟರ್ನ್ ಆನ್ ಕ್ಯಾಪಿಟಲ್. ಯಾವುದೇ ಒಂದು ಸಂಸ್ಥೆ ಈ ಅಕೌಂಟಿಂಗ್ ಪದ್ಧತಿಯನ್ನು ಅಳವಡಿಸೋದ್ರಿಂದ ಆಗ ಒಂದು ಸಂಸ್ಥೆಯ ಅಕೌಂಟಿಂಗ್ ಅಲ್ಲಿ ಅವ್ರಗಳ ವ್ಯಾಲ್ಯೂ ನಾವು ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಆ ವ್ಯಾಲ್ಯೂ ಮೆನ್ಷನ್ ಮಾಡೋದ್ರಿಂದ ನಾವು ಈಸಿಯಾಗಿ ಅವ್ರಗಳ ಮೇಲೆ ಹೂಡಿರೋ ಬಂಡವಾಳದ ಮೇಲೆ ಅವರಿಂದ ನಮಗೆ ಬಂದಿರೋ ಲಾಭ ಎಷ್ಟು ಅನ್ನೋದನ್ನು ಕಂಡುಹಿಡಿಯೋದಕ್ಕೆ ಈಸಿಯಾಗಿ ಸಾಧ್ಯ ಆಗುತ್ತೆ. ಪ್ರತಿಫಲ ಎಷ್ಟು, ಈಗ ಉದಾಹರಣೆ ನಾವು 1 ಲಕ್ಷ ಬಂಡವಾಳ ಹೂಡಿದೀವಿ ಅವ್ರನ್ನ ನೇಮಕ ಮಾಡ್ಕೊಳ್ಳೋದಕ್ಕೆ, ತರಬೇತಿ ನೀಡೋದಕ್ಕೆ, ಅವರಿಂದ ಸಂಸ್ಥೆಗೆ ಬಂದಿರೋ ಲಾಭ ಎಷ್ಟು ಅನ್ನೋದನ್ನು ನೋಡ್ಕೊಂಡ್ರೆ ಆಗ ನಾವು ರಿಟರ್ನ್ ಅನ್ನು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಎಷ್ಟು % ರಿಟರ್ನ್ ಅವರಿಂದ ನಮಗೆ ಬಂದಿದೆ ಸಂಸ್ಥೆಗೆ ಅನ್ನೋದು ನಾವು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಅಲ್ಲಿ ಇದೊಂದು ಬಹಳ ಮುಖ್ಯವಾದಂಥ ಅನುಕೂಲ ಅಂತ ಹೇಳ್ಬೋದು. 2ನೇ ಅಡ್ವಾಂಟೇಜ್ ಏನಂದ್ರೆ ಮ್ಯಾನೇಜರ್ ಡಿಸಿಷನ್ ಮೇಕಿಂಗ್ ಕ್ಯಾನ್ ಬಿ ಇಂಪ್ರೂವ್ಡ್ ವಿತ್ ದ ಹೆಲ್ಪ್ ಆಫ್ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್. ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಅನ್ನೋ ಪದ್ಧತಿ ಎಲ್ಲಾ ತರದ ಮಾಹಿತಿಗಳನ್ನ ಅಂದ್ರೆ ಎಂಪ್ಲಾಯಿಗಳಿಗೆ ಸಂಬಂಧಪಟ್ಟಂತೆ ಎಲ್ಲಾ ತರದ ಮಾಹಿತಿಗಳನ್ನ ಇದು ಸಂಪೂರ್ಣ ಒದಗಿಸೋದ್ರಿಂದ ಮ್ಯಾನೇಜರ್ ಡಿಸಿಷನ್ ಅನ್ನೋದು ತುಂಬಾ ಈಸಿ ಆಗುತ್ತೆ. ಎಂಪ್ಲಾಯಿಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳಬೇಕಾದ್ರೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಇನ್ನು 3rd ಬೆನಿಫಿಟ್ ಅಥವಾ ಅಡ್ವಾಂಟೇಜ್ ಏನು ಅಂದ್ರೆ ದ ಇಂಪ್ಲಿಮೆಂಟೇಷನ್ ಆಫ್ HRA ಕ್ಲಿಯರ್ಲಿ ಐಡೆಂಟಿಫೈಸ್ ಹ್ಯೂಮನ್ ರಿಸೋರ್ಸ್ ಆಸ್ ವ್ಯಾಲ್ಯೂಬಲ್ ಅಸೆಟ್ಸ್. ಈ ಅಕೌಂಟಿಂಗ್ ಪದ್ಧತಿ ಎಂಪ್ಲಾಯಿಗಳನ್ನ ಸಂಸ್ಥೆಗಳಲ್ಲಿ ಒಂದು ಹ್ಯೂಮನ್ ರಿಸೋರ್ಸ್ ಅಥವಾ ಒಂದು ಅಸೆಟ್ ಆಗಿ ಟ್ರೀಟ್ ಮಾಡೋದ್ರಿಂದ ವಿಚ್ ಹೆಲ್ಪ್ಸ್ ಇನ್ ಪ್ರಿವೆಂಟಿಂಗ್ ಮಿಸ್ಯೂಸ್ ಆಫ್ ಹ್ಯೂಮನ್ ರಿಸೋರ್ಸಸ್. ಈ ರೀತಿ ಟ್ರೀಟ್ ಮಾಡೋದ್ರಿಂದ ಇದು ಪ್ರಿವೆಂಟ್ ಮಾಡುತ್ತೆ. ಅಂತ ತಡೆಗಟ್ಟದ ಏನನ್ನ ಅಂದ್ರೆ ಎಂಪ್ಲಾಯಿಗಳು, ಕಂಪನಿಗಳಲ್ಲಿ ಕೆಲಸ ಮಾಡೋ ಎಂಪ್ಲಾಯಿಗಳು ಮೇಲಧಿಕಾರಿಗಳಿಂದ ಅಥವಾ ಮ್ಯಾನೇಜ್ಮೆಂಟ್ ಇಂದ ಮಿಸ್ಯೂಸ್ ಆಗೋದನ್ನ ಇದು ತಡೆಗಟ್ಟುತ್ತೆ ಅಂತ ಹೇಳ್ಬೋದು. ಪ್ರಿವೆಂಟ್ ಅನ್ನು ತಡೆಗಟ್ಟೋದು ಅಂತ ಅರ್ಥ. ಇನ್ನು ನೆಕ್ಸ್ಟ್ ಅಡ್ವಾಂಟೇಜ್ ಏನು ನೋಡೋಣ. ಅಡ್ವಾಂಟೇಜ್ ಏನು ಅಂದ್ರೆ 4ನೇ ಅಡ್ವಾಂಟೇಜ್ ಏನ್ ಹೇಳ್ತದೆ ಅಂದ್ರೆ ದಿಸ್ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಸಿಸ್ಟಮ್ ಕ್ಯಾನ್ ಇನ್ಕ್ರೀಸ್ ಪ್ರೊಡಕ್ಟಿವಿಟಿ ಬಿಕಾಸ್ ಆಫ್ ದಿ ಹ್ಯೂಮನ್ ಟ್ಯಾಲೆಂಟ್, ಡಿವೋಷನ್ ಅಂಡ್ ಸ್ಕಿಲ್ಸ್ ಆರ್ ಕನ್ಸಿಡರ್ಡ್ ಆಸ್
ವ್ಯಾಲ್ಯೂಬಲ್ ಅಸೆಟ್ಸ್ ವಿಚ್ ಕ್ಯಾನ್ ಬೂಸ್ಟ್ ದ ಮೊರಲ್ ಆಫ್ ದಿ ಎಂಪ್ಲಾಯೀಸ್. ಅಂದರೆ ಕಂಪ್ನಿಯಲ್ಲಿ ಕೆಲಸ ಮಾಡುವಂಥ ಎಂಪ್ಲಾಯಿಗಳ ಏನೋ ಟ್ಯಾಲೆಂಟ್ ಇದೆಯೋ ಅಥವಾ ಅವರ ಡೆಡಿಕೇಶನ್ ಇದೆಯಲ್ಲ ಅವುಗಳನ್ನು ನಾವು ಒಂದು ಅಸೆಟ್ ಅಂತ ಟ್ರೀಟ್ ಮಾಡೋದ್ರಿಂದ ಆ ಎಂಪ್ಲಾಯಿಗಳಿಗೆ ಮೊರಲ್ ಹೆಚ್ಚಾಗುತ್ತೆ. ಅಂದರೆ ಕೆಲಸ ಮಾಡುವಂಥ ಆಸಕ್ತಿ ಸಂಸ್ಥೆಯಲ್ಲಿ ಹೆಚ್ಚಾಗುತ್ತೆ. ಇಟ್ ಈಸ್ ಇಂಟ್ರೆಸ್ಟ್ ಆಫ್ ವರ್ಕಿಂಗ್ ಅಂತ. ಮೊರಲ್ ಅಂದ್ರೆ ಅರ್ಥ ಇಂಟ್ರೆಸ್ಟ್ ಇನ್ ವರ್ಕಿಂಗ್ ವಿಲ್ ಇನ್ಕ್ರೀಸ್. ಇದು ಕಂಪನಿಯ ದೃಷ್ಟಿಯಿಂದ ಯಾವಾಗಲೂ ತುಂಬ ಅನುಕೂಲಕರವಾದಂಥ ವಿಷಯ ಆಗಿರುತ್ತೆ. ಇನ್ನು 5ನೇ ಅಡ್ವಾಂಟೇಜ್ ಏನಂದರೆ ಇಟ್ ಕ್ಯಾನ್ ಅಸಿಸ್ಟ್ ದ ಮ್ಯಾನೇಜ್ಮೆಂಟ್ ಫಾರ್ ಇಂಪ್ಲಿಮೆಂಟಿಂಗ್ ಬೆಸ್ಟ್ ಮೆಥಡ್ಸ್ ಆಫ್ ವೇಜಸ್ ಆ್ಯಂಡ್ ಸ್ಯಾಲರಿ ಅಡ್ಮಿನಿಸ್ಟ್ರೇಷನ್. ಯಾವಾಗ ನಾವು ಹ್ಯೂಮನ್ ರಿಸೋರ್ಸನ್ನು ಒಂದು ಸಂಸ್ಥೆಯಲ್ಲಿ ಅಸೆಟ್ ಅಂತ ಟ್ರೀಟ್ ಮಾಡೋಕ್ಕೆ ಶುರು ಮಾಡ್ತೀವೋ ಆಗ ಅವ್ರಿಗೆ ಕೊಡುವಂಥ ವೇಜಸ್ ಆಗಿರ್ಬೋದು, ಅವ್ರಿಗೆ ಕೊಡೋ ಸ್ಯಾಲರಿ ಆಗಿರ್ಬೋದು, ಸರಿಯಾದ ರೀತಿಯಲ್ಲಿ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಅಥವಾ ಒಂದು ಒಳ್ಳೆಯ ಪದ್ಧತಿಯನ್ನು ಸಂಸ್ಥೆಯಲ್ಲಿ ಅಳವಡಿಸೋದಕ್ಕೆ ತುಂಬ ಸಹಾಯಕಾರಿಯಾಗುತ್ತೆ. ಯಾವುದು ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಅನ್ನೋ ಒಂದು ಸಿಸ್ಟಮ್ ಅಂತ ಹೇಳ್ತೀವಿ. ಇನ್ನು ಹಾಗಾದರೆ ಈ ಥರದ ಒಂದು ಅಕೌಂಟಿಂಗ್ ಅನ್ನೋ ಪದ್ಧತಿಯನ್ನು, ಅಂದರೆ ಹ್ಯೂಮನ್ ರಿಸೋರ್ಸ್ ಅನ್ನೋ ಅಕೌಂಟಿಂಗನ್ನು, ಮಾನವ ಸಂಪನ್ಮೂಲದ ಲೆಕ್ಕಶಾಸ್ತ್ರ ಲೆಕ್ಕ ಪದ್ಧತಿಯನ್ನು ಸಂಸ್ಥೆಯಲ್ಲಿ ಅಳವಡಿಸೋದ್ರಿಂದ ಏನು ನಮಗೆ ಅನಾನುಕೂಲಗಳಾಗುವುದು ಅನ್ನೋದಾದರೆ ದೇರ್ ಆರ್ ದ ಫಸ್ಟ್ ಡಿಸ್ಅಡ್ವಾಂಟೇಜ್ ಇಸ್ ದೇರ್ ಆರ್ ನೋ ಸ್ಟ್ಯಾಂಡರ್ಡೈಸ್ಡ್ ಪ್ರೊಸೀಜರ್ಸ್ ಡೆವಲಪ್ಡ್ ಸೋ ಫಾರ್. ನಾವು ಇಲ್ಲಿವರೆಗೂ ಹೇಳಿದ್ವಿ ಬೇರೆ ಬೇರೆ ಥರದ ಮೆಥಡ್ಗಳನ್ನು ಬಳಸ್ಕೊಂಡು ಹ್ಯೂಮನ್ ರಿಸೋರ್ಸ್ಗಳನ್ನು ವ್ಯಾಲ್ಯೂ ಮಾಡ್ಬೋದು, ಅವುಗಳನ್ನು ರೆಕಾರ್ಡ್ ಮಾಡ್ಬೋದು, ಪುಸ್ತಕದಲ್ಲಿ ಬರೆದಿರ್ಬೋದು, ಇಂಟ್ರೆಸ್ಟೆಡ್ ಪಾರ್ಟಿಗಳಿಗೆ ಇನ್ಫಾರ್ಮೇಷನ್ ಕೊಡ್ಬೋದು ಹ್ಯೂಮನ್ ರಿಸೋರ್ಸ್ ಸಂಬಂಧಪಟ್ಟಂತೆ ಅಂತ ಹೇಳಿದ್ವಿ. ಆದರೆ ಇಲ್ಲಿವರೆಗೂ ಯಾವುದೇ ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ನ ಡೆವಲಪ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಹ್ಯೂಮನ್ ರಿಸೋರ್ಸ್ ಸಂಬಂಧಪಟ್ಟಂತೆ ಯಾವುದೇ ಥರದ ಸ್ಟ್ಯಾಂಡರ್ಡ್ ಪ್ರೊಸೀಜರ್ನ ಡೆವಲಪ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಹ್ಯೂಮನ್ ರಿಸೋರ್ಸನ್ನು ವ್ಯಾಲ್ಯೂ ಮಾಡೋದು ಸುಲಭದ ಕೆಲಸ ಅಲ್ಲ. ಹಾಗಾಗಿ ಇದು ಒಂದು ಲಿಮಿಟೇಷನ್ ಅಂತ ಹೇಳ್ಬೋದು. ಇನ್ನು 2ನೇ ಲಿಮಿಟೇಷನ್ ಏನು ಹೇಳುತ್ತಂದರೆ ಅಂಡರ್ ಕನ್ವೆನ್ಷನಲ್ ಅಕೌಂಟಿಂಗ್ ಸರ್ಟನ್ ಸ್ಟ್ಯಾಂಡರ್ಡ್ಸ್ ಆರ್ ಅಕ್ಸೆಪ್ಟೆಡ್ ಕಾಮನ್ಲಿ. ಅಂದರೆ ಈ ಸಾಂಪ್ರದಾಯಿಕ ಅಕೌಂಟಿಂಗ್ ಪದ್ಧತಿಯಲ್ಲಿ ನಾವು ಕೆಲವು ಕಾಮನ್ ಆಗಿ ಸ್ಟ್ಯಾಂಡರ್ಡ್ಸ್ಗಳನ್ನು ಯೂಸ್ ಮಾಡ್ತೀವಿ. ನಾನು ಅದನ್ನು ಹೇಳ್ತೀವಿ. ನಾನೇನು ಏನು ಕರಿತೀನಿ ಅಂದರೆ ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಂತ ಕರಿತೀನಿ. ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅವುಗಳೆಲ್ಲ ನಾವು ಕನ್ವೆನ್ಷನಲ್ ಅಕೌಂಟಿಂಗ್ ಪದ್ಧತಿಯಲ್ಲಿ ಬಳಸುವಂಥ ಸ್ಟ್ಯಾಂಡರ್ಡ್ಸ್ಗಳಾದರೆ ಈ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಯಾವುದೇ ಥರದ ಸ್ಟ್ಯಾಂಡರ್ಡ್ಸನ್ನು ಡೆವಲಪ್ ಮಾಡೋದು ಸಾಧ್ಯ ಆಗಿಲ್ಲ. ಹಾಗಾಗಿ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಸಿಸ್ಟಮ್ ಮೇ ನಾಟ್ ಬಿ ಸೋ ಯೂಸ್ಫುಲ್ ಸಿನ್ಸ್ ದೇರ್ ಆರ್ ನೋ ಸ್ಟ್ಯಾಂಡರ್ಡ್ಸ್ ಅವೈಲಬಲ್ ಫಾರ್ ರೆಕಾರ್ಡಿಂಗ್ ಆ್ಯಂಡ್ ಪ್ರೆಸೆಂಟಿಂಗ್ ದಿ ಅಕೌಂಟಿಂಗ್ ಇನ್ಫಾರ್ಮೇಷನ್ ರಿಲೇಟೆಡ್ ಟು ಹ್ಯೂಮನ್ ರಿಸೋರ್ಸ್. This may not be so useful. The third limitation is all the methods valuing human resources are based on certain assumptions. ಇಲ್ಲಿವರೆಗೂ ನಾವೇನು 5-6 ಮೆಥಡ್ಗಳನ್ನು ಡಿಸ್ಕಸ್ ಮಾಡಿದೀವೋ, ಬೇರೆ ಬೇರೆ ಮೆಥಡ್ಗಳಲ್ಲಿ ಹ್ಯೂಮನ್ ರಿಸೋರ್ಸ್ಗಳನ್ನು ವ್ಯಾಲ್ಯೂ ಮಾಡ್ಬೋದು ಅಂತ ಡಿಸ್ಕಸ್ ಮಾಡಿದೀವೋ, ಅವೆಲ್ಲ ಕೆಲವು ಏನೋ ಊಹೆಗಳ ಆಧಾರದ ಮೇಲಿದೆ, ಕಲ್ಪನೆಗಳ ಆಧಾರದ ಮೇಲಿದೆ. ಬಟ್ ಆ ಕಲ್ಪನೆಗಳೆಲ್ಲವೂ ನಿಜ ಆಗಲ್ಲ ಭಾಳ ಸಂದರ್ಭಗಳಲ್ಲಿ. ಹಾಗಾಗಿ ನಾವೇನು ಅಂದ್ಕೊಂಡಿದ್ದೀವಿ ಹ್ಯೂಮನ್ ರಿಸೋರ್ಸ್ ವ್ಯಾಲ್ಯೂಯೇಷನ್ ಮೆಥಡ್ಸ್ಗಳಿದೆ ಅಂತ ಅಂದ್ಕೊಂಡಿದ್ದೀವೋ ಅವುಗಳು ಕೆಲವು ಟೈಮಲ್ಲಿ ಸಾಧ್ಯ ಆಗೋದಿಲ್ಲ, ಅವುಗಳನ್ನು ಅಡಾಪ್ಟ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಆಲ್ ದ ಮೆಥಡ್ಸ್ ವ್ಯಾಲ್ಯೂಯಿಂಗ್ ಹ್ಯೂಮನ್ ರಿಸೋರ್ಸಸ್ ಆರ್ ಬೇಸ್ಡ್ ಆನ್ ಅಸಂಪ್ಷನ್ಸ್ ವಿಚ್ ಕ್ಯಾನ್ ಗೋ ರಾಂಗ್ ಅಟ್ ಎನಿ ಟೈಮ್. ಅವುಗಳು ಯಾವತ್ತು ಬೇಕಾದ್ರೂ ಸುಳ್ಳಾಗ್ಬೋದು. ಒಂದು ಉದಾಹರಣೆ ಹೇಳೋದಾದ್ರೆ ಇಟ್ ಈಸ್ ಅಸ್ಯೂಮ್ಡ್ ದಟ್ ಆಲ್ ವರ್ಕರ್ಸ್ ಕಂಟಿನ್ಯೂ ಟು ವರ್ಕ್ ವಿತ್ ಸೇಮ್ ಆರ್ಗನೈಸೇಷನ್ ಟಿಲ್ ರಿಟೈರ್ಮೆಂಟ್ ಅಂತ. ಇಲ್ಲೊಂದು ಅಸಂಪ್ಷನ್ ಮಾಡ್ಕೊಳ್ತೀವಿ. ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಏನಾದರೂ ಅಡಾಪ್ಟ್ ಮಾಡ್ಕೊಂಡಿದೆ ಆದರೆ ನಾವು ಒಂದು ಅಸಂಪ್ಷನ್ ಮಾಡ್ಕೋಬೇಕೇನಂದ್ರೆ ಎಲ್ಲ ಎಂಪ್ಲಾಯಿಗಳು ಇದೇ ಸಂಸ್ಥೆಯ ಜೊತೆಗೆ ತಾವು ರಿಟೈರ್ಮೆಂಟ್ ಆಗೋರು ಕೆಲಸ ಮಾಡ್ತಾರೆ ಅನ್ನೋ ಒಂದು ಅಸಂಪ್ಷನ್ ಇಟ್ಕೋಬೇಕಾಗುತ್ತೆ. ಆದರೆ ಖಾಸಗಿ ಸಂಸ್ಥೆಗಳಲ್ಲಿ, ಪ್ರೈವೇಟ್ ಆರ್ಗನೈಸೇಷನ್ಗಳಲ್ಲಿ ಈ ಥರ ಎಂಪ್ಲಾಯಿಗಳು ರಿಟೈರ್ಮೆಂಟ್ ಆಗೋವರೆಗೂ ಅದೇ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳೋದು ಸಾಧ್ಯ ಆಗಲ್ಲ. ಇಟ್ ಮೇ ನಾಟ್ ಬಿ ಪಾಸಿಬಲ್. ಹಾಗಾಗಿ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಶೋ ದ ವ್ಯಾಲ್ಯೂ ಆಫ್ ಹ್ಯೂಮನ್ ರಿಸೋರ್ಸ್ ಇನ್ ಅನ್ ಆರ್ಗನೈಸೇಷನ್ ಆಸ್ ಅನ್ ಅಸೆಟ್. ದ ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್ ಇಸ್ ದ ಲೈಫ್ ಸ್ಪ್ಯಾನ್ ಆಫ್ ಹ್ಯೂಮನ್ ರಿಸೋರ್ಸಸ್ ಕೆನಾಟ್ ಬಿ ಎಸ್ಟಿಮೇಟೆಡ್. ನಾವು ಎಕ್ಸಾಕ್ಟ್ಲಿ ಮೆಜರ್ ಮಾಡೋಕ್ಕಾಗಲ್ಲ. ಅಕ್ಯುರೇಟ್ಲಿ ವಿ ಕೆನಾಟ್ ಮೆಜರ್ ದಿ ಲೈಫ್ ಸ್ಪ್ಯಾನ್ ಆಫ್ ಹ್ಯೂಮನ್ ರಿಸೋರ್ಸ್. ಇಷ್ಟು ವರ್ಷ ಅವರು ಜೀವಂತವಾಗಿರ್ತಾರೆ, ಇಷ್ಟು ವರ್ಷ ಅವರು ಸರ್ವಿಸ್ ಮಾಡ್ತಾರೆ ಅನ್ನೋದನ್ನು ಎಸ್ಟಿಮೇಟ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಸೊ ದ ವ್ಯಾಲ್ಯೂಯೇಷನ್ ಸೀಮ್ಸ್ ಟು ಬಿ ಅನ್ರಿಯಲಿಸ್ಟಿಕ್. ನಾವೇನು ಎಂಪ್ಲಾಯಿಗಳನ್ನ ನಂಬರ್ ಆಫ್ ಇಯರ್ಸ್ ಅವಧಿಗೆ ವ್ಯಾಲ್ಯೂಯೇಷನ್ ಮಾಡ್ಕೊಂಡು ಅದೊಂದು ಆಸ್ತಿ ಅಂತ ಬ್ಯಾಲೆನ್ಸ್ ಶೀಟಲ್ಲಿ ಅಥವಾ ಕಂಪನಿಯ ಅಕೌಂಟ್ಸಲ್ಲಿ ನಾವು ರೆಕಾರ್ಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವೋ ಅದು ಕೆಲವು ಟೈಮಲ್ಲಿ ಸಾಧ್ಯ ಆಗದೇ ಇರ್ಬೋದು. ಅದು ಅನ್ರಿಯಲಿಸ್ಟಿಕ್ ಕೂಡ ಆಗಿರ್ಬೋದು.